ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ನಾವು ಪ್ರಯಾಣಗಳನ್ನ ಮಾಡ್ಬೇಕು. ಒಂದೂರಿಂದ ಮತ್ತೊಂದೂರಿಗೆ ನಾವು ಹೋಗ್ತಾ ಬರ್ತೀವಿ. ಹೋಗ್ಬೇಕು ಅಂದಾಗ ನಾವೇನ್ ಮಾಡ್ತೀವಿ, ನಮ್ಮ ಎಲ್ಲ ಲಗೇಜ್ಗಳನ್ನ, ಸೂಟ್ ಕೇಸ್ಗಳನ್ನ ಎಲ್ಲಾನು ಪ್ಯಾಕ್ ಮಾಡ್ಕೊಳ್ತೀವಿ, ಹೌದಲ್ವಾ? ಈಗ ನಾವು ಟ್ರೈನ್ ಅಲ್ಲಿ ಹೋಗ್ಬೇಕು ಅಂತ ಅನ್ಕೊಳ್ತೀವಿ ಫಸ್ಟ್. ಅವಾಗ ನಾವ್ ಏನ್ ಮಾಡ್ತೀವಿ, ಟ್ರೈನ್ ತುಂಬಾ ದೊಡ್ಡದಾಗಿರುತ್ತೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ. ನಾವ್ ಏನ್ ಮಾಡ್ತೀವಿ, ಲಗೇಜ್ಗಳೆಲ್ಲಾನು ಕೂಡ ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಲಗೇಜ್ಗಳನ್ನ ನಾವು ಟ್ರೈನ್ ಅಲ್ಲಿ ಹಾಕೊಂಡು ಹೋಗ್ಬೋದಾ ಇಲ್ವಾ? ಅಲ್ಲಿ ಯಾರು ಕೇಳ್ತಾರ ನಿಮ್ಮನ್ನ, ಇಷ್ಟು ಲಗೇಜ್ ತಂದಿದ್ದೀರಾ ಇಲ್ಲ ಅಂತ ಕೇಳ್ತಾರ? ಯಾರು ಕೇಳಲ್ಲ. ಎಷ್ಟು ಬೇಕಾದ್ರೂ ನಾವು 5 ಬೇಕಾ, 6 ಬೇಕಾ, 10 ಬೇಕಾ, ನಾವು ಸೂಟ್ ಕೇಸ್ಗಳನ್ನ ರೆಡಿ ಮಾಡ್ಕೊಂಡು ನಾವು ತಗೊಂಡ್ ಹೋಗ್ಬೋದು ಒಂದಾಗಿ. ಅದೇ ಈಗ ನಾವು ಬಸ್ಸಲ್ಲಿ ಪ್ರಯಾಣ ಮಾಡ್ಬೇಕು ಅಂದಾಗ ಏನ್ ಮಾಡ್ತಾರೆ ಹೇಳಿ? ನೀವು 10 ಸೂಟ್ ಕೇಸ್ ತಗೊಂಡ್ ಹೋಗ್ತೀವಿ ಅಂತ ಹೇಳಿದ್ರೆ ಅವ್ರು ನಿಮ್ಮನ್ನ ಒಪ್ಕೊಳ್ತಾರಾ? ನೀವು ಒಬ್ರೇ 10 ಸೂಟ್ ಕೇಸ್ಗಳು ತಗೊಂಡ್ ಬಂದ್ರೆ ಬೇರೆ ಕಸ್ಟಮರ್ ಗಳು ಏನ್ ಮಾಡ್ಲಿ ಅಂತ ನಿಮ್ಗೆ ಲಿಮಿಟೆಡ್ ಹೇಳ್ತಾರೆ ಅವ್ರು. ನಮ್ಗೆ ಇಟ್ಕೊಳಕ್ಕೆ, ಲಗೇಜಿಗೆ ಇಟ್ಕೊಳಕ್ಕೆ ಜಾಗ ಇಲ್ಲ, ನೀವು ಕಡಿಮೆ ತಗೊಳ್ಳಿ ಅಂತ ಹೇಳ್ತಾರೆ. ಆಗ ನೀವು ಅದ್ರಲ್ಲಿ ಕಡಿಮೆ ಮಾಡಿ ಸ್ವಲ್ಪ ತಗೊಳ್ತೀರಾ, ಹೇಗೋ ಮಾಡ್ಕೊಂಡು ನೀವು ಟ್ರಾವೆಲ್ ಮಾಡ್ತೀರಾ. ಅದೇ ಪ್ರಯಾಣವನ್ನ ನಾವು ಏರೋಪ್ಲೇನ್ ಅಲ್ಲಿ ಮಾಡ್ಬೇಕು ಅಂತ ಹೇಳ್ತೀರಾ ನೀವು. ಆಗ ಲಗೇಜ್ ಎಷ್ಟಾಯ್ತು? ಲಗೇಜೇ ತಗೊಂಡೋಗಿಲ್ಲ ಜಾಸ್ತಿ, ಲಿಮಿಟೆಡ್. ಅಂದ್ರೆ ಅವ್ರು ಎಷ್ಟು ಹೇಳ್ತಾರೋ ಅಷ್ಟೇ, ಇಷ್ಟು ಕೆಜಿ ಇರ್ಬೇಕು ಅಂತ ಇರುತ್ತೆ ಅಲ್ಲಿ, ಇಷ್ಟೇ ಇರ್ಬೇಕು ಲಗೇಜ್ ಅಂತ ಇರುತ್ತೆ, ಇಂಥದ್ದನ್ನೇ ತಗೊಂಡೋಗ್ಬೇಕು, ಇಂಥ ಪದಾರ್ಥಗಳನ್ನ ತಗೊಂಡೋಗಂಗಿಲ್ಲ ಅಂತ ಇರುತ್ತೆ ಅಲ್ವಾ? ಸೊ ಎಕ್ಸ್ಪೀರಿಯನ್ಸ್ ಏನಿರುತ್ತೆ, ಆಕಾಶದಲ್ಲಿ ನಾವು ಹಾರಾಡ್ಬೇಕು ಅಂತಂದ್ರೆ, ಫಾಸ್ಟ್ ಆಗಿ ನಾವು ಆಕಾಶದಲ್ಲಿ ಹಾರಾಡ್ಕೊಂಡು ನಾವು ಬೇಗ ಎಲ್ಲ ಕೆಲಸಗಳನ್ನ ನಾವು ಮಾಡ್ಕೊಳ್ಬೇಕು ಅಂದ್ರೆ, ನಾವು ಲಗೇಜ್ಗಳನ್ನ ಹೊತ್ಕೊಂಡು ಹೋದ್ರೆ ನಮ್ ಜೀವನದಲ್ಲೂ ಕೂಡ ಅಷ್ಟೇ, ಬೇಡ್ದಿರೋದು ಎಲ್ಲ ಲಗೇಜ್ಗಳು ನಮ್ಮ ತಲೆ ಒಳಗಡೆ, ನಮ್ಮ ಶರೀರದಲ್ಲಿ, ನಮ್ಮ ಮನಸ್ಸು ಒಳಗಡೆ ನಾವು ತುಂಬ್ಕೊಂಡಿದ್ದೆ, ನೀವ್ ಹೆಂಗ್ ಹಾರಾಡ್ತೀರಾ? ಸಂತೋಷವಾಗಿ, ಹ್ಯಾಪಿಯಾಗಿ, ಆನಂದವಾಗಿ ನೀವು ಹಾರಾಡೋಕ್ ಹೇಗೆ ಸಾಧ್ಯ ಅಲ್ವಾ? ನಾ ಅದಕ್ಕೆ ಹೇಳೋದು, ನಿಮ್ಮ ಲೋಡ್ಗಳನ್ನ ಕಡಿಮೆ ಮಾಡ್ಕೊಳ್ತಾ ಬನ್ನಿ. ಎಲ್ಲ ಲೋಡ್ಗಳನ್ನು ಒಂದೊಂದಾಗಿ ನಾವು ಕಡಿಮೆ ಮಾಡ್ಕೊಳ್ತಾ ಬಂತು ಅಂದ್ರೆ ನೀವ್ ಎಲ್ಲಿದ್ರು ಕೂಡ ಆ ಸಚಿದಾನಂದ ಸ್ಥಿತಿ, ಪರಮಾನಂದದ ಸ್ಥಿತಿಗೆ ನಾವು ತಲುಪ್ತೀವಿ ನಾವು. ನೆನ್ಪಾಯ್ತು ಒಂದು ಸ್ಟೋರಿ ನಿಮ್ಗೆ. ಯಾಕೆ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಅವೆಲ್ಲ ಇಲ್ದಿರೋದೆಲ್ಲ ನಾವು ತಲೆಯಲ್ಲಿ ತುಂಬ್ಕೊಬಿಟ್ಟಾಗ ನಮಗೆ ನಾವ್ ಏನ್ ಮಾಡ್ಕೊಳ್ಬೇಕು ಅನ್ನೋದು ನಮ್ಗೆ ದಾರಿ ಕಾಣಿಸ್ತದಂಗೆ ಆಗ್ಬಿಡತ್ತೆ. ಸರಿ ಸರಿ, ಇರ್ಲಿ. ಏನು ಯಾರು ಹರೇ ಕೃಷ್ಣ. ಮಗಳು ಬಂದಿದ್ದಾಳೆ ಇವತ್ತು. ಸೂಪರ್. ಹಾಯ್. ಹೌದು. ಈ ರೇಖೆ ಅನ್ನೋದು ಏನು ಅಂತ ಹೇಳಿದ್ರೆ, ಅಂದ್ರೆ ನಮ್ಮ ಇಲ್ಲಿ ಏನಿರುತ್ತೆ ರೇಖಿನಲ್ಲಿ ಅಂತ ಹೇಳಿದ್ರೆ, ಒಂದೊಂದು ಲೆವೆಲ್ಗಳಿರುತ್ತೆ. ಟೋಟಲ್ ಆಗಿ 5 ಲೆವೆಲ್ಗಳು ಬರುತ್ತೆ ನಿಮ್ಗೆ. ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಮಾಸ್ಟರ್ ಲೆವೆಲ್, ಗ್ರ್ಯಾಂಡ್ ಮಾಸ್ಟರ್ ಲೆವೆಲ್ ಅಂತ ಹೇಳಿ ಬರುತ್ತೆ. ಒಂದೊಂದು ಕ್ಲಾಸ್ಗಳಲ್ಲಿ ನಾವು ಹೇಗೆ ವಿದ್ಯೆಗಳನ್ನ ಹೆಚ್ಚಿಗೆ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರ್ತೀವಲ್ಲ, ಹಾಗೆ ನಿಮ್ಗೆ ವಿದ್ಯೆಗಳು ಒಂದೊಂದಾಗಿ ನಿಮ್ಗೆ ಹೆಚ್ಚೆಚ್ಚಾಗಿ ನಿಮ್ಗೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ, ನಾಲೆಡ್ಜ್ ಕೂಡ. ಆಗ ನಿಮ್ಗೆ ಈಸಿಯಾಗಿ ನೀವೆಲ್ಲ ಹೀಲಿಂಗ್ ಅನ್ನ ಮಾಡ್ಕೊಳ್ಬಹುದಾಗಿರುತ್ತೆ. ಒಂದು, ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಒಂದು ನಮ್ಮ ಶಿವಶಕ್ತಿ ರೇಖಿ ಅಭಿಯಾನಕ್ಕೆ ನಿಮ್ಗೆ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ನಾನು ಕೋರ್ತೇನೆ. ನಮ್ಮ ಈ ಶಿವಶಕ್ತಿ ರೇಖಿ ಅಭಿಯಾನದಲ್ಲಿ ಏನು ಉದ್ದೇಶ ಅಂತ ಹೇಳಿದ್ರೆ, ಮನೆಗೂ ಕೂಡ ರೇಖಿ ವಿದ್ಯೆಯನ್ನ ತಲುಪಿಸ್ಬೇಕು ಅನ್ನೋ ಒಂದು ವಿಷನ್ ಇಟ್ಕೊಂಡು ನಾನು ಈ ಒಂದು ಅಭಿಯಾನವನ್ನ ಪ್ರಾರಂಭ ಮಾಡಿದ್ದೀನಿ. ನಮ್ಮ ಗುರುಗಳು ಹೇಳ್ತಾರೆ, ವೆನ್ ಯು ಸಪೋರ್ಟ್ ದ ವರ್ಲ್ಡ್ ಸೆಲ್ಫ್ಲೆಸ್ಲಿ, ದ ಹೋಲ್ ಯೂನಿವರ್ಸ್ ಸಪೋರ್ಟ್ ಯು ಎಂಡ್ಲೆಸ್ಲಿ ಅಂತ ಹೇಳಿದ್ರೆ, ನಾವು ಪ್ರಪಂಚಕ್ಕೆ ಸಹಾಯ ಮಾಡಿದ್ರೆ ಇಡೀ ಬ್ರಹ್ಮಾಂಡ ಅನಂತವಾಗಿ ನಮ್ಗೆ ಸಹಾಯವನ್ನ ಮಾಡುತ್ತೆ. ಹಾಗಾಗಿ ನಮ್ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ, ಎಷ್ಟು ಸೇವಾ ಮನೋಭಾವನೆ ಅಥವಾ ಎಷ್ಟು ನಮ್ಮಿಂದ ಕೆಲಸವನ್ನ ಮಾಡಕ್ಕಾಗುತ್ತೋ ಅದನ್ನ ನಾವು ನಿಸ್ವಾರ್ಥದಿಂದ ಮಾಡ್ತಾ ಬಂತು ಅಂದ್ರೆ ಆ ಅನುಗ್ರಹವನ್ನ ನಾವು ಖಂಡಿತವಾಗ್ಲೂ ನಾವು ಪಡ್ಕೊಳ್ತೇವೆ. ಹಾಗಾದ್ರೆ ನಮ್ಗೆ ಮೊದಲನೇ ಪ್ರಶ್ನೆ, ಯಾರು ರೇಖೆ ಕಲಿಬಹುದು? ಹೌದಲ್ವಾ? ಇದಕ್ಕೆ ಏಜ್ ಲಿಮಿಟೇಷನ್ ಇದೆಯಾ? ಒಂದೇ ಸಿಂಪಲ್, ಅಂದ್ರೆ ನಾವ್ ಹೇಳೋದು ನಿಮ್ಗೆ ಅರ್ಥ ಮಾಡ್ಕೊಳ್ಬೇಕು.
ಯಾರಿಗೆ ಅರ್ಥ ಮಾಡ್ಕೊಳ್ಳುವಂತಹ ಜ್ಞಾನ ಇರುತ್ತೋ ಅವ್ರೆಲ್ಲರೂ ಕೂಡ ರೇಖಿ ವಿದ್ಯೆಯನ್ನ ಕಲಿಬಹುದು. ಅದೇ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತ ಜ್ಞಾನ ಇರ್ಬೇಕು ಅಷ್ಟೇ. ಅಂದ್ರೆ ಮಿನಿಮಮ್ ಆ ಪರಿಸ್ಥಿತಿ ಬರೋದು ಎಷ್ಟಕ್ಕೆ 14 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ. ಕೆಲವೊಮ್ಮೆ ಅದಕ್ಕಿಂತ ಚಿಕ್ಕದಲ್ಲಿರೋರ್ಗೂ ಕೂಡ ಆಧ್ಯಾತ್ಮಿಕತೆಯ ಒಲವು ಇರುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಅವರೆಲ್ಲರೂ ಕೂಡ ರೇಖೆಯನ್ನ ಕಲಿಬಹುದು. ಈಗ ಅರ್ಥ ಆಯ್ತಲ್ವ ಯಾರು ಕಲಿಬಹುದು ಅನ್ನೋ ಪ್ರಶ್ನೆಗೆ ಎಲ್ಲ ಗೊಂದಲ ನಿಮ್ಗೆ. ರೇಖೆ ಅನ್ನೋದು ಇದು ನಮ್ಮ ಜನ್ಮಸಿದ್ಧ ಹಕ್ಕು ಅಂತ. ಪರಮಾತ್ಮ ಯಾರು? ನಮ್ಮವ ಅಲ್ವಾ? ನನ್ನ ತಂದೆ ಅಥವಾ ನಮ್ಮ ಸೃಷ್ಟಿಕರ್ತ ಅಂತ ಹೇಳಿದ್ಮೇಲೆ ಅವ್ನ್ ಏನ್ ಕೊಡ್ತಾನೋ ಅದನ್ನೆಲ್ಲ ತಗೊಳ್ಳೋದು ಯಾರ ಹಕ್ಕಾಗಿರುತ್ತೆ? ಅದೇ ನಮ್ಮ ಹಕ್ಕಾಗಿರುತ್ತೆ ಅಲ್ವಾ? ನಮ್ಮ ರೈಟ್ಸ್ ಇರುತ್ತೆ ಅದಕ್ಕೆ ಎಲ್ಲ ಪಡ್ಕೊಳ್ಳೋದು. ಆದ್ರೆ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ನಮಗೆ ಅರಿವಿಲ್ಲ, ಹೌದಲ್ವಾ? ನಮ್ ಅರಿವಿಲ್ದೆ ಆ ಶಕ್ತಿಯನ್ನ ಅರ್ಥ ಮಾಡ್ಕೊಳ್ಳೋಕು ನಮಗ್ ಗೊತ್ತಾಗ್ತಾ ಇಲ್ಲ, ಅದನ್ನ ಉಪಯೋಗಿಸಕ್ಕೂ ಕೂಡ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆ ರೀತಿ ನಾವು ಗೊಂದಲದ ಗುಂಡಿ ನಾವು ಸಿಗಾಕೊಂಡ್ಬಿಟ್ಟಿದೀವಿ. ಯಾಕೆ ಈ ತರ ಗೊಂದಲಗಳಾಗಿರ್ಬೋದು, ಸಮಸ್ಯೆಗಳೆಲ್ಲ ಯಾಕೆ ಬರುತ್ತೆ ನಮ್ಗೆ ಅಂತ ಹೇಳಿದ್ರೆ, ಯಾಕೆ ಕೊಟ್ಟಿದ್ದಾನೆ ಆ ಪರಮಾತ್ಮ? ಸಮಸ್ಯೆಗಳೇ ಯಾಕೆ ಬಂತು? ಈ ಚಾಲೆಂಜಸ್ ಗಳಿದ್ದಿದ್ರೆ ಈಗ ನಿಮ್ಗೆ ಏನೂ ಸಮಸ್ಯೆ ಇಲ್ಲ ಅಂತ ಇಟ್ಕೊಳ್ಳಿ, ಎಲ್ಲವೂ ಸುಖಮಯವಾಗಿದೆ, ಎಲ್ಲವೂ ಆನಂದವಾಗಿದೆ, ಎಲ್ಲ ನೀವ್ ಅನ್ಕೊಂಡಂಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಇದನ್ನ ಹುಡ್ಕೊಂಡ್ ಬರ್ತಾ ಇದ್ರಾ? ಅಲ್ವಾ? ನೀವ್ ಹುಡ್ಕೊಂಡ್ ಬರ್ತಾ ಇದ್ರಿ ಹೇಳಿ? ಆನಂದವಾಗಿ ಸಂಸಾರದಲ್ಲಿ ಗಂಡ ಹೆಂಡತಿ ಮಕ್ಕಳ ಜೊತೆಗೆ ಆ ಪರಮಾತ್ಮನ ಮರ್ತ್ ಬಿಡ್ತಾ ಇದ್ವಿ ನಾವು, ಅಲ್ವಾ? ನಾವ್ ಇವಾಗ ಅರ್ಥ ಮಾಡ್ಕೊಳ್ಬೇಕು, ನಮ್ಗೆ ಚಾಲೆಂಜಸ್ ಅಥವಾ ನಮ್ಮ ಸಮಸ್ಯೆಗಳನ್ನ ಯಾಕೆ ಬಂದಿದೆ ಅಂತಂದ್ರೆ ನಾವು ಅದರಿಂದ ಕಲಿಬೇಕಾಗಿದೆ. ಒಂದು ಲೆಸನ್, ಒಂದು ಪಾಠವನ್ನ ನಾವು ಕಲಿಬೇಕಾಗಿದೆ. ಅದನ್ನ ಕಲ್ತ್ಕೊಳ್ಳಿ, ಅದನ್ನ ಅರ್ಥ ಮಾಡ್ಕೊಳ್ಳಿ, ಅಲ್ವಾ? ಅದನ್ನ ಅರ್ಥ ಮಾಡ್ಕೊಂಡು ನಿಮ್ಗೆ ಏನ್ ಬೇಕೋ ಶಕ್ತಿಯನ್ನ ನೀವು ಪಡ್ಕೊಳ್ಳಿ ಅಂತೇಳಿ ಇದು ಪರಮಾತ್ಮನ ಆಟ. ನಿಮ್ಗೆ ಸಮಸ್ಯೆ ಕೊಟ್ಟಿಲ್ಲ ಅಂದ್ರೆ ನೀವು ಬರ್ತಾನೆ ಇರ್ಲಿಲ್ಲ. ಅದಕ್ಕೆ ಅವನ್ ಏನ್ ಮಾಡ್ದ ಪರಮಾತ್ಮ? ಅವನ ದಾರಿಗೆ, ಅವನ ಅನುಗ್ರಹ, ಅವನಿಗೆ ಏನ್ ಬೇಕಲ್ವಾ ಎಲ್ಲವೂ ಕೂಡ ಅವನ ಇಚ್ಛೆಯಂತೆ ನಡೆಯೋದಲ್ವಾ? ಹಾಗಾಗಿ ಅವನನ್ನ ನಿಮ್ಮನ್ನ ಅವನೇ ಕೈ ಹಿಡಿದು ಕರ್ಕೊಂಡ್ ಬಂದು ಇಲ್ಲಿ ಇರ್ಬೇಕು ನೀನು ಅಂತ ಹೇಳಿ ತಂದು ಕೂರ್ಸ್ಕೊಟ್ಟಿದ್ದಾನೆ ಇಲ್ಲಿ. ಈ ಒಂದು ವಿದ್ಯೆ ಇದೆ, ಇದರಿಂದ ನೀನ್ ಸರಿ ಹೋಗ್ಬೋದು, ಇದನ್ನ ಕಲ್ತ್ಕೊ ಅಂತ ಹೇಳಿ ಅವನು ದಾರಿಯನ್ನ ಮಾಡ್ಕೊಟ್ಟು ತಂದು ಕೂರ್ಸಿದಾನೆ. ಈಗ ನಮ್ ಕೆಲ್ಸ ಏನು? ಹೌದಲ್ವಾ? ನಮ್ಮ ಕೆಲ್ಸ ಏನು? ಅದು ನಾವು ಕಲ್ತು ಅಳವಡಿಸ್ಕೊಳ್ಬೇಕಾಗಿರುವಂತದ್ದು ನಮ್ಮ ಕೆಲ್ಸಗಳಾಗಿರುತ್ತೆ. ಹಾಗಾದ್ರೆ ಈ ರೇಖೆಯಿಂದ ಏನೇನಾಗಬಹುದು? ರೇಖೆಯಿಂದ ನಮ್ಗೆ ಏನೇನ್ ಸಿಗುತ್ತೆ? ಹೇಗ್ ಕಲಿಬೇಕು ನಾವಿದನ್ನ ಅಂತ ಹೇಳಿದ್ರೆ, ನಮ್ಗೆ ಏನ್ ಬೇಕು, ಯಾವ ಕೆಲ್ಸ ನೋಡಿ, ಬ್ರಹ್ಮಾಂಡದಲ್ಲಿ ಏನಿಲ್ಲ ಹೇಳಿ? ನಿಮ್ಗೆ ಏನ್ ಬೇಕು? ಆ ಪರಮಾತ್ಮನ ಹತ್ರ ಏನ್ ಶಕ್ತಿ ಇಲ್ಲ ಹೇಳಿ? ಅವನ ಹತ್ರ ಇಲ್ಲ ಅನ್ನೋ ಪದ ಇದೆಯಾ? ನಾವು ಏನ್ ಕೇಳ್ತೀವೋ ಅದಕ್ಕಿಂತ ಯಥೇಚ್ಛವಾಗಿ ಕೊಡುವಂತ ಶಕ್ತಿ ಆ ಬ್ರಹ್ಮಾಂಡದಲ್ಲಿ ಆ ಪರಮಾತ್ಮನ ಹತ್ರ ಇರುತ್ತೆ. ಆದ್ರೆ ನಾವ್ ಏನ್ ಮಾಡ್ಬೇಕು? ಅದನ್ನ ಪಡ್ಕೊಳ್ಳುವಂತ ವಿಧಾನವನ್ನ ನಾವು ಕಲಿಬೇಕಾಗತ್ತೆ. ಹೇಗೆ ಕಲಿಬೇಕು ಅಂತ ಹೇಳಿದ್ರೆ, ನಾವು ಸರಳವಾಗಿ ಆ ವಿದ್ಯೆಯನ್ನ ನಾವು ಕಲ್ತ್ಕೊಳ್ತಾ ಬಂತು ಅಂತ ಹೇಳಿದ್ರೆ, ನಾವು ಸಣ್ಣ ಸಣ್ಣ ಸಾಧನೆಗಳ ಮುಖಾಂತರ, ಆ ಪ್ರಯತ್ನಗಳ ಮುಖಾಂತರ, ಜ್ಞಾನದ ಮುಖಾಂತರ ನಾವು ಕಲ್ತ್ಕೊಳ್ಬಹುದಾಗಿದೆ. ಹಾಗಾದ್ರೆ ರೇಖಿ ಅಂತಂದ್ರೆ ಏನು? ಇಷ್ಟೆಲ್ಲ ಸಿಗುತ್ತಾ ಅದ್ರಲ್ಲಿ? ಹ ಪಡ್ಕೊಳಕ್ ಸಾಧ್ಯ ಇದೆಯಾ ಬ್ರಹ್ಮಾಂಡದಿಂದ ಅಂತ ಹೇಳಿದ್ರೆ? ಹಾಗಾದ್ರೆ ರೇಖಿ ಅಂತಂದ್ರೆ ಏನು? ರೇಖಿ ಅಂತಂದ್ರೆ ಏನು ಅಂತ ಹೇಳಿದ್ರೆ, ಇದು ಒಂದು ಜಪಾನಿನಿಂದ ಬಂದಿರುವಂತ ಒಂದು ಪದ, ರೇಖಿ ಅಂತ. ರೇ ಅಂತಂದ್ರೆ ಏನು ಅಂತ ಹೇಳಿದ್ರೆ ಕಿರಣಗಳು, ಪ್ರಕಾಶ.
ಆ ಪ್ರಕಾಶ ಅಂತಂದ್ರೆ ಏನು? ಬೆಳಕು. ಹೌದಲ್ವಾ? ಆ ಬೆಳಕು ಅಂತಂದ್ರೆ ಏನು? ಅಂದ್ರೆ ಪರಮಾತ್ಮ. ಅಂದ್ರೆ ಆ ಪರಮಾತ್ಮನ ಆಶೀರ್ವಾದವು ನಮ್ಗೆ ಸಿಗೋದು ಹೇಗೆ? ಆ ಬೆಳಕಿನ ರೂಪದಲ್ಲೇ ನಮ್ಗೆ ಸಿಗುವಂತದ್ದು. ಆ ಪರಮಾತ್ಮ ಹೇಗಿದ್ದಾನೆ ಹೇಳಿ? ಆ ಪರಮಾತ್ಮ ದಿವ್ಯವಾದಂತ ಒಂದು ಚೇತನವೇ ಪ್ರಕಾಶ. ಆ ಚೇತನ ಹೇಗಿರುತ್ತೆ? ಅದು ಅಣು ಅಣುವಿನಲ್ಲಿ, ಕಣ ಕಣದಲ್ಲಿ ಸರ್ವವ್ಯಾಪಿಯಾಗಿರುತ್ತೆ, ಸರ್ವಸ್ವವಾಗಿರುತ್ತೆ, ಅನಂತವಾಗಿರುತ್ತೆ. ಆ ದಿವ್ಯವಾದಂತಹ ಆ ಚೇತನವನ್ನ, ಕೀ ಅಂತಂದ್ರೆ ಏನು? ಸಾಗುವಂತ ಬೀಗದ ಕೈ, ಅಂದ್ರೆ ದಾರಿ ಅಂತ. ಆ ದಿವ್ಯವಾದಂತಹ ಅದ್ಭುತವಾದಂತಹ ಆ ಚೇತನ ಶಕ್ತಿಯನ್ನ ನಾವು ಸಾಗುವಂತಹ ನೋಡುವಂತಹ ಒಂದು ದಾರಿಯನ್ನ ನಾವು ರೇಖಿ ಅಂತೇಳಿ ನಾವು ಕರಿತೇವೆ. ಆ ಪರಮಾತ್ಮನನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆ ಶಕ್ತಿಯನ್ನ ನಾವು ತಿಳ್ಕೊಳ್ಬೇಕು. ಹೌದಲ್ವಾ? ಅದನ್ನೇ ನಾವು ರೇಖಿ ಅಂತೇಳಿ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಹೇಳಿದ್ರೆ, ನಮ್ದೀಗ ನೀವು ಕರೆಂಟ್ ನಿಮ್ಮ ಮನೆಯಲ್ಲಿ ಒಂದು ಲೈಟ್ ಹತ್ಕೊಂಡಿದೆ ಅಂತ ಹೇಳಿದ್ರೆ, ಆ ಕರೆಂಟ್ ಎಲ್ಲಿಂದ ಬಂತು? ಅಂದ್ರೆ ಎಲ್ಲೋ ಒಂದು ಪವರ್ ಸ್ಟೇಷನ್ ಇರುತ್ತೆ, ಅದು ಫಸ್ಟ್ ಉತ್ಪತ್ತಿ ಆಗತ್ತೆ, ಜನರೇಟ್ ಆಗತ್ತೆ. ಅದನ್ನ ಒಂದು ಟ್ರಾನ್ಸ್ಮಿಟರ್ಸ್ ಗಳೆಲ್ಲಾನು ಕೂಡ, ದೊಡ್ಡ ದೊಡ್ಡದಾದಂತ ಟ್ರಾನ್ಸ್ಮಿಟರ್ಸ್ ಗಳೆಲ್ಲಾನು ಕೂಡ ಒಂದು ಸ್ಟೇಷನ್ ಅಲ್ಲಿ ಅದನ್ನ ಸ್ಟೋರೇಜ್ ಮಾಡ್ತಾರೆ. ಅಲ್ಲಿಂದ ವೈರ್ ಗಳನ್ನ ಹಾಕೊಳ್ತಾರೆ, ಅಲ್ಲಿಂದ ನಮ್ಮ ಮನೆಗೆ ಕಂಬದ ಮುಖಾಂತರ ಬರುತ್ತೆ. ಕಂಬದಿಂದ ನಾವೇನ್ ಮಾಡ್ತೀವಿ? ವೈರ್ ಕನೆಕ್ಷನ್ ಹಾಕೊಳ್ತೀವಿ. ನಮ್ಮ ಮನೆಗೆ ಮೀಟರ್ ಬೋರ್ಡ್ ಗಳನ್ನ ಹಾಕೊಳ್ತೀವಿ. ಮೀಟರ್ ಬೋರ್ಡ್ ಇಂದ ನಾವೇನ್ ಮಾಡ್ತೀವಿ? ಪ್ರತಿಯೊಂದು ಕೋಣೆಗಳಿಗೂ ಕೂಡ ನಾವು ಕನೆಕ್ಷನ್ ಮಾಡ್ಕೊಳ್ತೀವಿ. ಒಂದು ಸ್ವಿಚ್ ಹಾಕಿದ ತಕ್ಷಣ ಏನಾಗುತ್ತೆ? ನಮ್ಗೆ ಕರೆಂಟ್, ಬೆಳಕು ಬರುತ್ತೆ. ಹೌದಲ್ವಾ? ಬೆಳಕು ಹೇಗ್ ಬಂತು ಅಂತಾನೆ ನಮಗ್ ಕಾಣಿಸಲ್ಲ, ಆದ್ರೆ ಹಾಕಿದ ತಕ್ಷಣ ಕರೆಂಟ್ ಬರುತ್ತೆ. ಹಾಗೆ ಆ ಪರಮಾತ್ಮನ ಅನುಗ್ರಹ ಅಣು ಅಣುವಿನಲ್ಲಿ, ಕಣ ಕಣದಲ್ಲಿ, ಎಲ್ಲಾ ಕಡೆನೂ ಕೂಡ ನಮ್ಗೆ ಇರುತ್ತೆ. ಆದ್ರೆ ನಾವ್ ಅದನ್ನ ಏನ್ ಮಾಡ್ಬೇಕು? ನಾವು ಅದನ್ನ ಅನುಭವಿಸುವಂತದ್ದು, ನೋಡುವಂತ ದೃಷ್ಟಿಯನ್ನ ನಾವು ಇಟ್ಕೊಳ್ಬೇಕಾಗತ್ತೆ. ಅದಕ್ಕೆ ನಾನು ಒಂದು ಎಕ್ಸಾಂಪಲ್ ನಿಮ್ಗೆ ಈಗ ನಾವು ಮಾಡೋಣ, ಪ್ರಾಕ್ಟಿಕಲ್ ಆಗಿ ಮಾಡೋಣ. ಅನಂತವಾದ ಶಕ್ತಿ ಹೇಗಿರುತ್ತೆ ಅಂತ. ಜಸ್ಟ್ ನಿಧಾನವಾಗಿ ಉಸಿರು ತಗೊಳ್ಳಿ, ಕೈಯನ್ನ ಈ ತರ ಚೆನ್ನಾಗಿ ರಬ್ ಮಾಡ್ಕೊಳ್ಳಿ. ಫಸ್ಟ್ ನೋಡ್ಕೊಳ್ಳಿ, ನಾನು ಹೇಳ್ತೀನಿ ನಿಮ್ಗೆ. ಚೆನ್ನಾಗಿ ರಬ್ ಮಾಡ್ಕೊಳ್ಳಿ, ನಿಧಾನವಾಗಿ ಉಸಿರು ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ನಿಮ್ಗೆ ಯಾವ ದಿವ್ಯ ಶಕ್ತಿಗಳಲ್ಲಿ, ನಿಮ್ಗೆ ದೇವ್ರ ಮೇಲೆ, ನಿಮ್ ಕುಲ ದೇವತೆ, ನಿಮ್ಗೆ ಇಷ್ಟವಾಗಿರೋದು ಯಾವ ದಿವ್ಯ ಶಕ್ತಿಗಳ ಮೇಲೆ ನಿಮ್ಗೆ ನಂಬಿಕೆ ಇದೆಯೋ, ಜಸ್ಟ್ ನೀವು ಪ್ರಾರ್ಥನೆ ಮಾಡಿ, ನಿಮ್ಮ ಆ ಒಂದು ಚೈತನ್ಯವನ್ನ ನನಗೆ ಅನುಭವ ಮಾಡಿಸಿಕೊಡಿ ನನಗೆ ಅಂತ ಹೇಳಿ ನೀವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಕೈಗಳನ್ನ ಈ ರೀತಿ ನೀವು 5 ಬೆರಳುಗಳನ್ನ ಜೋಡಿಸ್ಕೊಂಡು ನೀವೇನ್ ಮಾಡ್ಬೇಕು ಅಂದ್ರೆ, ಕರೆಕ್ಟ್ ಆಗಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಕೈ ಇರುತ್ತಲ್ಲ, ನಿಮ್ಮ ಕಿವಿ, ಈ ಬೆರಳು ಹಿಂದ್ಗಡೆಗೂ ಹೋಗ್ಬಾರ್ದು, ಪೂರ್ತಿ ಮುಂದಕ್ಕೂ ಬರಬಾರ್ದು, ಮಧ್ಯದಲ್ಲಿ ಇಟ್ಕೋಬೇಕು ನೀವು. ಅರ್ಥ ಆಯ್ತಾ? ನಿಮ್ಮ ಕೈ ಪೂರ್ತಿ ಹಿಂದಕ್ಕೂ ಹೋಗ್ಬಾರ್ದು, ಪೂರ್ತಿ ಮುಂದಕ್ಕೂ ಬರಬಾರ್ದು. ಅರ್ಥ ಆಯ್ತಾ? ಸೊ ನಿಮ್ಮ ಕಿವಿ ಈ ಕಡೆ, ಕಿವಿ ಹತ್ರ ಕರೆಕ್ಟ್ ಆಗಿ ಈ ರೀತಿ ಬಂದು, ನಿಮ್ಮ ಕೈಗಳನ್ನ ಜಸ್ಟ್ ನಿಧಾನವಾಗಿ ನೀವು ಮೇಲೆ ಎತ್ಕೊಳ್ತಾ ಬಂತು ಅಂತ ಹೇಳಿದ್ರೆ, ಆ ಒಂದು ಅನುಭವ ಕೆಲವರಿಗೆ ಕೈ ಜುಮ್ ಜುಮ್ ಅನ್ನತ್ತೆ, ಕೆಲವರಿಗೆ ತೂಕ ಆದಂಗ ಆಗತ್ತೆ, ಕೆಲವರಿಗೆ ಕೈ ಇಳಿಸಕ್ಕಾಗಿ ಆಗುತ್ತೆ. ಮಾಡಿ, ಈಗ ಪ್ರಾಕ್ಟಿಕಲ್ ಆಗಿ ಮಾಡಿ. ಎಲ್ಲ ವಿಡಿಯೋಸ್ ಗಳು ಆನ್ ಮಾಡ್ಕೊಳ್ಳಿ. ಜ್ಯೋತಿ ಅವರು, ಅಶ್ವತ್ಥಾಚಾರ್, ಶೋಭಾ ಅವರು ಎಲ್ಲರೂ ಆನ್ ಮಾಡ್ಕೊಳ್ಳಿ. ನಾನು ನಿಮ್ಮನ್ನ ನೋಡ್ಬೇಕಲ್ವಾ? ಹ, ನಿಧಾನವಾಗಿ ಜಸ್ಟ್ ಪ್ರಾರ್ಥನೆ ಮಾಡಿ. ಫಸ್ಟ್ ನೀವು ಪ್ರಾರ್ಥನೆಯನ್ನ ಮಾಡಿ. ನಿಮ್ಮ ಯಾವ ದೇವ ಶಕ್ತಿಗಳಿದೆಯೋ ಆ ದಿವ್ಯ ಶಕ್ತಿಗಳಿಗೆ ದಯಮಾಡಿ ನಿಮ್ಮ ಅನುಗ್ರಹದಿಂದ ನಿಮ್ಮ ಆ ಒಂದು ಚೈತನ್ಯದ ಶಕ್ತಿಯನ್ನ ನನಗೆ ಅನುಭವ ಮಾಡಿಸಿ. ನಿಧಾನವಾಗಿ ಎಷ್ಟು ನಿಧಾನವಾಗುತ್ತೋ ಅಷ್ಟು ನಿಧಾನವಾಗಿ ನಿಮ್ಮ ಕೈಗಳನ್ನ
ನಿಧಾನವಾಗಿ ನಿಧಾನವಾಗಿ ಕೈಯನ್ನ ಕೆಳಗಡೆ ಇಳಿಸಿ. ಹೇಳಿ ನಿಮ್ಮ ಅನುಭವ ಹೇಳಿ ಯಾರಾದ್ರೂ. ಕೈ ಜೋಮ್ ಬಂತು ಮ್ಯಾಮ್. ಜುಮ್ ಜುಮ್ ಅಂತ ಬಂತು. ಕೆಲವೊಮ್ಮೆ ಭಾರ ಆಗುತ್ತೆ, ನೀವು ಮುಂದೆ ಕೈನ ತಳ್ಳಿದ್ರು ಕೂಡ ಮೇಲಕ್ಕೆ ಹೋಗಲ್ಲ ಕೆಲವೊಮ್ಮೆ. ತುಂಬಾ ಸೂಕ್ಷ್ಮವಾಗಿ ನೀವು ಗಮನಿಸ್ತಾ ಬರ್ಬೇಕು. ಶೋಭಾ ಅವರಿಗೆ, ಭುವನೇಶ್ವರಿ ಅವರಿಗೆ ಹೇಗನ್ನಿಸ್ತು? ಕೈ ಜುಮ್ ಬರ್ತದ ಮೇಡಮ್. ಜುಮ್ ಜುಮ್ ಅಂತ ಬಂತು, ನೋಡಿದ್ರ? ಆ ಪರಮಾತ್ಮನ ದಿವ್ಯ ಶಕ್ತಿ. ಈಗ ನೀವೇನು ರೇಖೆ ಸಿಂಬಲ್ ಹಾಕಿದ್ರಾ? ರೇಖಿನ ಇನ್ವೈಟ್ ಮಾಡಿದ್ರಾ? ನಿಮ್ಗೆ ಏನಾದ್ರೂ ವಿದ್ಯೆ, ನಿಮ್ಗೆ ಏನಾದ್ರೂ ನಾನೇನಾದ್ರು ಹೇಳ್ಕೊಟ್ಟಿದ್ದೀನ ನಿಮಗೆ? ಹೇಳ್ಕೊಟ್ಟಿಲ್ಲ ನೋಡಿ. ಆ ಪರಮಾತ್ಮನ ದಿವ್ಯ ಶಕ್ತಿ ನಿರಂತರವಾಗಿ ನಮ್ಮ ಮೇಲೆ ಹರಿತಾ ಇರುತ್ತೆ. ಎಲ್ಲಾ ಕಡೆನೂ ಕೂಡ ದಿವ್ಯ ಶಕ್ತಿ ಇರುತ್ತೆ. ಆದ್ರೆ ಅದನ್ನ ಗುರುತಿಸುವಂತ ಶಕ್ತಿ, ಆ ದೃಷ್ಟಿ ನಮ್ಗೆ ಗೊತ್ತಿರಲ್ಲ. ಅಂದ್ರೆ ಆ ಪರಮ ಚೈತನ್ಯ, ನಾವ್ ಯಾವಾಗ್ಲೂ ಕೂಡ ಪರಮ ಚೈತನ್ಯದೊಂದಿಗೆ ಕನೆಕ್ಟ್ ಆಗಿರ್ತೀವಿ. ಆದ್ರೆ ನಾವು ಅದನ್ನ ಮರ್ತಿದ್ದೇವೆ ಅಷ್ಟೇ. ಅಂದ್ರೆ ನಾವ್ ಅರ್ಥ ಮಾಡ್ಕೊಳ್ಬೇಕು, ಅಣು ಅಣುವಿನಲ್ಲೂ ಕಣ ಕಣದಲ್ಲೂ ವ್ಯಾಪಕವಾಗಿರುವಂತಹ ಆ ಚೈತನ್ಯದ ಶಕ್ತಿಯನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ರೇಖಿ ಅಂತೇಳಿ ನಾವು ಕರೆಯೋದು. ಎಲ್ಲವೂ ಕೂಡ ಏನ್ ಗೊತ್ತಾ, ಶಕ್ತಿ ನಮ್ಮೊಳಗೆ ಇರುತ್ತೆ. ಆದ್ರೆ ಅದನ್ನ ಪಡ್ಕೊಳ್ಳುವಂತ ಪ್ರಯತ್ನವನ್ನ ನಾವೇನ್ ಮಾಡ್ಬೇಕು? ಪ್ರಯತ್ನವನ್ನ ನಾವು ಮಾಡ್ಬೇಕಾಗತ್ತೆ. ಹೌದಲ್ವಾ? ಅಂತ ಹೇಳಿದ್ರೆ ಯಾರಿಗ ಊಟ ಕೊಡ್ಬೇಕು ನಾವ್ ಹೇಳಿ? ಹಸಿದವ್ರಿಗೆ ನಾವು ಊಟ ಕೊಡ್ಬೇಕಲ್ವಾ? ಈಗ ನಾನು ಊಟ ಮಾಡಿದ್ರೆ ನಿಮ್ಮ ಹಸಿವು ನೀಗುತ್ತಾ? ಆಗಲ್ಲ. ನೀವು ಊಟ ಮಾಡಿದ್ರೆ ನನ್ನ ಹಸಿವು ನೀಗುತ್ತಾ? ಆಗಲ್ಲ. ಅಂತ ಹೇಳಿದ್ರೆ ಆ ಅನುಗ್ರಹವನ್ನ, ಆ ಚೈತನ್ಯವನ್ನ, ಅನುಭವವನ್ನ ಪಡ್ಕೊಳ್ಬೇಕು ಅಂದ್ರೆ ನಾವೇ ಪ್ರಯತ್ನವನ್ನ ಮಾಡ್ಬೇಕು. ಅಂತ ಹೇಳಿದ್ರೆ ನಾವೇ ಧ್ಯಾನವನ್ನ ಮಾಡ್ತಾ ಬರ್ಬೇಕು. ಧ್ಯಾನವನ್ನ ಮಾಡ್ತಾ 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 ನಮ್ಗೆ ಅರಿವಿಗೆ ಬರುತ್ತೆ. ನಾನು ತುಂಬಾ ಸರಳವಾಗಿ, ತುಂಬಾ ಸಿಂಪಲ್ ಆಗಿ ಎಲ್ಲರಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ನಾನು ರೇಖಿ ಅಂತಂದ್ರೆ ಏನು ಅಂತ ಹೇಳಿದ್ದೀನಿ. ನಾನು ನಿಮ್ಗೆ ರೇಖಿ ಅನ್ನೋದು ಅರ್ಥ ಆಗಿದೆ ಅಲ್ವಾ? ಎಲ್ಲರಿಗೂ ಅರ್ಥ ಆಗಿದೆಯಾ? ಸರಿ. ಈ ರೇಖಿ ಅನ್ನೋ ವಿದ್ಯೆಯನ್ನ ನಮ್ಮ ಇವರು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ? ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ತಾರೆ. ನಾನು ಮತ್ತೆ ಮತ್ತೆ ನಾನು ಹುಟ್ಟಿ ಬರ್ತೇನೆ ಧರ್ಮ ಸಂಸ್ಥಾಪನೆಗಾಗಿ ಅನ್ನುವ ಹಾಗೆ ಈ ರೇಖಿ ವಿದ್ಯೆಯು ಮತ್ತೊಮ್ಮೆ ನಮ್ಗೆ ಸಿಕ್ತು. ಇದು ಹೇಗೆ ಬಂತು ರೇಖಿ ವಿದ್ಯೆ ಅಂತ ಹೇಳಿದ್ರೆ, ಇದು ನಮ್ಮ ದೇಶದ ವಿದ್ಯೆನೆ. ಜಪಾನಿನಲ್ಲಿರುವಂತ ಒಬ್ರು ಡಾಕ್ಟರ್ ಮಿಕಾವೋ ಉಸುಯಿ ಅಂತ ಹೇಳಿ, ಇವರೇ ಮೂಲ ಪುರುಷ ಅಂತ ಹೇಳ್ಬೋದು. ಮಿಕಾವೋ ಉಸುಯಿ ಅವ್ರು ಏನ್ ಮಾಡ್ತಾರೆ? ಪ್ರೊಫೆಸರ್ ಆಗಿದ್ರು. ಅವ್ರು ಮಕ್ಕಳಿಗೆ ಟೀಚಿಂಗ್ ಮಾಡ್ಬೇಕಾದ್ರೆ ಮಕ್ಕಳು ಪ್ರಶ್ನೆಯನ್ನ ಮಾಡ್ಬಿಡ್ತಾರೆ ಅವರಿಗೆ. ಏನಂತ? ಬೈಬಲ್ ಎಲ್ಲ ಬರ್ದಿದೆಯಲ್ಲ, ಯೇಸು ಕ್ರಿಸ್ತ ಈಸರ ಕೈಗಳಲ್ಲಿ ಇದರ ಬ್ಲೆಸ್ಸಿಂಗ್ ಮಾಡಿದ್ರೆ ಪವಾಡಗಳು ನಡೆಯುತ್ತಂತಲ್ಲ, ಇದು ನಿಜಾನಾ ಅಂತ ಕೇಳ್ತಾರೆ ಅವ್ರ ಮಕ್ಕಳು. ಆಗ ಇವ್ರು ಏನ್ ಮಾಡ್ತಾರೆ? ಬೈಬಲ್ ಎಲ್ಲ ಬರ್ದಿರ್ಬೇಕಾದ್ರೆ ಅದು ನಿಜ ಆಗಿರುತ್ತಲ್ಲ ಅಂತ ಹೇಳಿ ಮಕ್ಕಳಿಗೆ, ಹೌದು ಮಕ್ಕಳೇ ಇದು ನಿಜ ಅಂತ ಹೇಳ್ತಾರೆ ಪ್ರೊಫೆಸರ್. ಆದ್ರೆ ಅವರು ಅದು ನಿಜನಾ ಇಲ್ವಾ ಅಂತೇಳಿ ಅದನ್ನ ರಿಸರ್ಚ್ ಮಾಡ್ಬೇಕಲ್ಲ ನಾನು ಅಂತೇಳಿ, ಮಕ್ಕಳಿಗೆ ನಾನು ಹೇಳಿರೋದು ಸತ್ಯನ ಇಲ್ವಾ ಅಂತೇಳಿ ನಾನು ಅದನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕು, ಸುಳ್ಳು ಹೇಳೋದಿಕ್ಕೆ ಸಾಧ್ಯ ಇಲ್ವಲ್ಲ ಅಂತ ಹೇಳಿ ಮತ್ತೆ ಬಂದವ್ರು ಏನ್ ಮಾಡ್ತಾರೆ? ಅದ್ರ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದು ನಿಜನಾ ಇಲ್ವಾ ಅಂತ. ಕೈಗಳಿಂದ ಈ ತರ ಆಶೀರ್ವಾದ ಮಾಡಿದ್ರೆ, ಕೈಗಳಿಂದ ಈ ತರ ಮಾಡಿದ್ರೆ ಪರಿವರ್ತನೆಗಳಾಗತ್ತಂತಲ್ಲ, ರೋಗಿಗಳೆಲ್ಲ ವಾಸಿ ಆಗ್ಬಿಡ್ತಾ ಇದ್ರು, ರೊಟ್ಟಿ ಎಲ್ಲ ಜಾಸ್ತಿ ಆಗ್ಬಿಡುತ್ತ, ಒಂದು ರೊಟ್ಟಿ ಇರೋದು 10 ರೊಟ್ಟಿಗಳಾಗ್ಬಿಡ್ತಾ ಇತ್ತಂತಲ್ಲ ಅಂತ ಹೇಳಿ ಅಂದಾಗ ಅವ್ರು ಹುಡುಕ್ತಾರೆ ಎಲ್ಲಾ ಕಡೆನೂ ಕೂಡ ರಿಸರ್ಚ್ ಮಾಡ್ತಾರೆ. ಅವ್ರು ಸರ್ಚ್ ಮಾಡ್ತಾರೆ. ಎಲ್ಲೂ ಕೂಡ ಅವರಿಗೆ ಈ ಒಂದು ವಿದ್ಯೆಯ ಬಗ್ಗೆ, ಇದರ ಅನುಭವಗಳ ಬಗ್ಗೆ ಇನ್ಫಾರ್ಮೇಶನ್ ಸಿಗೋದಿಲ್ಲ ಅವರಿಗೆ. ತುಂಬಾ ಬೇಸರದಿಂದ ಅವ್ರ ಫ್ರೆಂಡ್ ಇರ್ತಾರೆ ರಾಬರ್ಟ್ ಅಂತ ಹೇಳಿ, ಅವ್ರ ಹತ್ರ ಡಿಸ್ಕಸ್ ಮಾಡ್ತಾರೆ. ನನ್ಗೆ ಈ ತರ ಮಕ್ಕಳು ಕೇಳಿದರೆ, ನನ್ಗೆ ಈ ತರ ಹುಡುಕ್ತಾ ಇದ್ದೀನಿ, ಅದು ನಿಜನಾ ಇಲ್ವಾ? ಅದು ಹೇಗೆ ಸಾಧ್ಯ?
ಇದು ಸಾಧ್ಯನಾ, ಇದು ಘಟಿಸುತ್ತಾ ಇದು ಅಂತ ಹೇಳಿ ನನಗೆ ತುಂಬಾ ಟೆನ್ಷನ್ ಆಗಿದೆ ಅಂತ ಹೇಳ್ತಾರೆ. ಆಗ ರಾಬರ್ಟ್ ಕೂಡ ಫ್ರೆಂಡ್ ಕೂಡ ತುಂಬಾ ಇಂಟೆಲಿಜೆಂಟ್. ಆಗ ಅವ್ರು ಹೇಳ್ತಾರೆ, ನಾನು ಇದನ್ನ ಭಾರತ ದೇಶದ ಹಿಂದೂಸ್ತಾನಲ್ಲಿ ನಾನು ಇದನ್ನ ಕೇಳಿದೀನಿ, ನಾನು ಇದ್ರ ಬಗ್ಗೆ ಅಲ್ಲಿ ಹೋಗಿ ನೀವು ಸರ್ಚ್ ಮಾಡಿದ್ರೆ ನಿಂಗೆ ಸಿಗುತ್ತೆ ಅಂತ ಹೇಳ್ತಾರೆ. ಆಗ ಅವರು ಭಾರತಕ್ಕೆ ಬರ್ತಾರೆ, ಈಗಿನ ವಾರಣಾಸಿಗೆ ಬರ್ತಾರೆ ಅವರು. ಅಲ್ಲಿ ಬಂದಾಗ ಅವರಿಗೆ ಕಮಲ ಸೂತ್ರ ಅಂತೇಳಿ ಒಂದು ಪುಸ್ತಕ ಸಿಗುತ್ತೆ. ಈ ಕಮಲ ಸೂತ್ರ ಪುಸ್ತಕ ಯಾರ್ದು ಅಂತ ಹೇಳಿದ್ರೆ ಗೌತಮ ಬುದ್ಧರು ಬರೆದಂತಹ ಒಂದು ಅವರ ಪುಸ್ತಕ ಇದು ಕಮಲ ಸೂತ್ರ ಅಂತ ಹೇಳಿ. ಅವರ ಟೀಚಿಂಗ್ಸ್ ಗಳೆಲ್ಲನೂ ಕೂಡ ಬರೆದಿರುವಂತ ಒಂದು ಪುಸ್ತಕ ಇದು ಕಮಲ ಸೂತ್ರ. ಪಾಳಿ ಭಾಷೆಯಲ್ಲಿ ಇರುವಂತಹ ಈ ಪುಸ್ತಕವನ್ನ ಅವರು ಸ್ಟಡಿ. ಇಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸ್ಪರ್ಶ ಚಿಕಿತ್ಸೆ ಅಂತ ಇದಿರುತ್ತೆ ಇಲ್ಲಿ. ಅಂದ್ರೆ ಇವರ ಶಿಷ್ಯಂದಿರೆಲ್ಲ ಏನ್ ಮಾಡ್ತಿರ್ತಾರೆ ಹೇಳಿ, ಕಾಡುಗಳಲ್ಲಿ ಊರೂರುಗಳಲ್ಲಿ ಅಲಿತಾ ಇರ್ಬೇಕಾದ್ರೆ ಅವರಿಗೆ ತಮ್ಮನ್ನ ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕಾದ್ರೆ ಅನಾರೋಗ್ಯದಿಂದ ಆಗಿರ್ಬೋದು ಅಥವಾ ಪ್ರಾಣಿಗಳಿಂದ ಆಗಿರ್ಬೋದು ಅವ್ರಿಗುಂಟಾಗುವಂತ ತೊಂದರೆಗಳನ್ನ ರಕ್ಷಣೆ ಮಾಡ್ಕೊಳ್ಳೋದಿಕ್ಕೋಸ್ಕರ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಈ ಸ್ಪರ್ಶ ಚಿಕಿತ್ಸೆಯನ್ನ ಅವರು ಕೊಡ್ತಾ ಇದ್ರು. ಅವ್ರು ಟಚ್ ಮಾಡಿದ ತಕ್ಷಣ ವಾಸಿ ಆಗ್ತಾ ಇತ್ತು. ಅವ್ರು ಹೀಲಿಂಗ್ ಮಾಡಿದ ತಕ್ಷಣ ತಮ್ಮ ಸುತ್ತಮುತ್ತ ಎಲ್ಲವೂ ಕೂಡ ಸುರಕ್ಷೆ ಕವಚದಂತೆ ವರ್ಕ್ ಮಾಡ್ತಾ ಇತ್ತು. ಈ ಒಂದು ವಿದ್ಯೆಯನ್ನ ಅವರು ತಿಳ್ಕೊಳ್ತಾರೆ. ಅವಾಗ ಅವ್ರಿಗೆ ಅರಿವಾಗುವುದೇನು ಅಂತ ಹೇಳಿದ್ರೆ, ನಾನು ಧ್ಯಾನವನ್ನ ಮಾಡ್ಬೇಕು. 21 ದಿನಗಳ ಕಾಲ ನಾವು ನಿರಂತರವಾಗಿ ಧ್ಯಾನವನ್ನ ಮಾಡಿದಾಗ ನಮಗೆ ಈ ಒಂದು ಅದ್ಭುತವಾದಂತ ಶಕ್ತಿಯ ಅನುಭವ ನಮ್ಗಾಗತ್ತೆ. ಆ ಚೈತನ್ಯದೊಂದಿಗೆ ನಾವು ಕನೆಕ್ಷನ್ ಆಗ್ತೀವಿ ಅಂತ ಹೇಳಿ ಇವ್ರಿಗೆ ಆಗ ಇವರಿಗೆ ಅರ್ಥ ಆಗುತ್ತೆ. ಡಾಕ್ಟರ್ ಮಿಕಾವೋ ಉಸುಯಿ ಅವರಿಗೆ ನೋಡಿ, ಇಲ್ಲಿಂದ ಹೋಗಿ ಅವ್ರಿಗೆ ಅಧ್ಯಯನ ಮಾಡಿ ಪ್ರಾಕ್ಟಿಕಲ್ ಆಗಿ ಧ್ಯಾನವನ್ನ ಮಾಡಿ ಅಲ್ಲಿಂದ ರೇಖಿ ಅಂತೇಳಿ ಹೊಸ ವಿದ್ಯೆ ಪ್ರಾರಂಭ ಆಯಿತು. ನಮ್ಮ ಪ್ರಾಣ ಚಿಕಿತ್ಸೆ ಅಥವಾ ನಮ್ಮ ಭಾರತದ ಸ್ಪರ್ಶ ಚಿಕಿತ್ಸೆ ಇವತ್ತು ರೇಖಿ ವಿದ್ಯೆಯಾಗಿ ಮತ್ತೊಮ್ಮೆ ನಮ್ಮ ದೇಶಕ್ಕೆ ಬಂದಿದೆ. ಇಡೀ ಪ್ರಪಂಚದಾದ್ಯಂತ ಎಲ್ಲ ಕಡೆನೂ ಕೂಡ ಈ ಒಂದು ವಿದ್ಯೆಯನ್ನ ಯೂಸ್ ಮಾಡ್ತಾ ಇದ್ದಾರೆ. ಅದ್ಭುತವಾದಂತ ನೋಡಿ, ನಮ್ಮ ವಿದ್ಯೆ ಮತ್ತೆ ನಾವೇ ಕಲಿಯುವಂತಾಗಿದೆ ಇವತ್ತು. ಸೊ ಹೆಮ್ಮೆ ಅಂತ ಅನ್ಸುತ್ತೆ ಒಂದ್ಸಲ, ನಮ್ಮ ವಿದ್ಯೆಯನ್ನ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಕಲಿತಾ ಇದೀವಿ ಅಂದ್ರೆ ನಮ್ಮ DNA ಒಳಗಡೆನೆ ನಮ್ಮ ವಿದ್ಯೆ ನಮ್ಮಲ್ಲಿ ಇದೆ. ನಿಮ್ಮ ಎಲ್ಲರ ಒಳಗಡೆನೂ ಕೂಡ ಈ ವಿದ್ಯೆ ಇರೋದಿಕ್ಕೋಸ್ಕರನೇ ಆ ಪರಮಾತ್ಮ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದು ಬಿಟ್ಟಿರೋದು. ನೀವ್ಯಾರು ಕೂಡ ಸಾಮಾನ್ಯ ಆತ್ಮಗಳಲ್ಲ, ನೀವೆಲ್ಲರೂ ಕೂಡ ದಿವ್ಯವಾದಂತ ಆತ್ಮಗಳು. ನಿಮ್ಮ ವಿದ್ಯೆಯನ್ನ ನಾನು ನಿಮ್ಗೆ ನೆನಪು ಮಾಡ್ತಾ ಇದ್ದೀನಿ ಅಷ್ಟೇ. ಎಲ್ಲ ಶಕ್ತಿ ನಿಮ್ಮ ಒಳಗಡೆನೆ ಕೂಡ ಇದೆ. ಈಗ ನಾವು ಅದನ್ನ ಜಾಗೃತರಾಗಿ ನಾವು ಅದನ್ನ ತಿಳ್ಕೊಳ್ಬೇಕಾಗಿದೆ. ಇಷ್ಟೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ ನಿಮ್ಮೆಲ್ಲರಿಗೂ, ಅಲ್ವಾ? ನಮ್ಮ ವಿದ್ಯೆನ ನಾವು ಇವಾಗೆಲ್ಲರೂ ಕೂಡ ಕಲಿಯೋಣ.